ಇವತ್ತಿನ ವಿಡಿಯೋಲಿ ಟಾಪ್ 5 ಗೇಮಿಂಗ್ ಲ್ಯಾಪ್ಟಾಪ್ಸ್ನ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ನೀವು ಬರೀ ಗೇಮಿಂಗ್ ಅಲ್ಲ, ಆಫೀಸ್ ವರ್ಕು ಕೂಡ ಮಾಡ್ಬೋದು. ಸೊ ಇದು ಒಂದು ಆಲ್ ಇನ್ ಒನ್ ಲ್ಯಾಪ್ಟಾಪ್ಸ್ನ ನಿಮಗೆ ರೆಕಮೆಂಡ್ ಮಾಡ್ತಿರೋದು. ಸೊ ಅದರಲ್ಲಿ ನೀವು ಒಂದು CS ಅಥವಾ BE ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದರು, ಅದರಲ್ಲಿ ಕೋಡಿಂಗ್, ಡಿಸೈನಿಂಗ್ ಆ್ಯಂಡ್ ಆಫೀಸ್ ವರ್ಕ್ ಕೂಡ ಮಾಡ್ಬೋದು. ಹೌದು, ಅದರಲ್ಲಿ MS ಆಫೀಸ್ ಇನ್ಬಿಲ್ಡ್ ಕೂಡ ಬರುತ್ತೆ. ಇನ್ಬಿಲ್ಡ್ ಇರುತ್ತೆ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಈ ಲ್ಯಾಪ್ಟಾಪ್ಸ್ ನಾನು ರೆಕಮೆಂಡ್ ಮಾಡ್ತಿರೋದು, ನಿಮ್ಮ ಬಜೆಟು 60 to 65 ಇದ್ದರೆ ಈ ಲ್ಯಾಪ್ಟಾಪ್ಸ್ನ ನೀವು ಒಂದು ಆಲ್ ಇನ್ ಒನ್ ಲ್ಯಾಪ್ಟಾಪ್ನ ನೀವು ಖಂಡಿತ ಪ್ರಿಫರ್ ಮಾಡ್ಬೋದು. ಸೊ ಮೊದಲನಾಗಿ HP ಕಡೆಯಿಂದ HP victus ಬರ್ತಾ ಇದೆ. ಇದರಲ್ಲಿ AMD Ryzen 5 5600H ಸೀರೀಸ್ ಪ್ರೊಸೆಸರ್ ಸಿಗುತ್ತೆ. ಹಾಗೆ ಇದರಲ್ಲಿ ರ್ಯಾಮ್ ಬಂದು 8GB ರ್ಯಾಮ್ ಇರುತ್ತೆ, 512GB SSD ಸಿಗುತ್ತೆ, ವಿಂಡೋಸ್ 11 ಬರುತ್ತೆ. ಹಾಗೆ ಡೆಡಿಕೇಟೆಡ್ 4GB NVIDIA 1650 ಗ್ರಾಫಿಕ್ ಕಾರ್ಡ್ ಕೂಡ ಬರುತ್ತೆ. ಹಾಗೆ ಸ್ಕ್ರೀನ್ ಸೈಜ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 16 ಇಂಚಸ್ ಸ್ಕ್ರೀನ್ ಸೈಜ್ ಬರುತ್ತೆ. ಹಾಗೆ 15.6 ಇಂಚಸ್ದು ವೇರಿಯಂಟ್ ಸಿಗುತ್ತೆ. ಹಾಗೆ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಂದು ವಿಂಡೋಸ್ 11 ಸಿಗುತ್ತೆ ವಿತ್ MS ಆಫೀಸ್ ಫಾರ್ ಲೈಫ್ ಟೈಮ್ ಆಕ್ಸೆಸ್. ಇದು 60 to 65,000ಗೆ ಸಿಗುತ್ತೆ. ನೀವು ಕಾರ್ಡ್ ಆಫರ್ಸ್ ಎಲ್ಲ ಕ್ಲಬ್ ಮಾಡ್ತೀರಾ, ಇದು ಪ್ರೈಸಿಂಗ್ ಬಂದು ಒಂದು ಆಫರ್ಸಲ್ಲಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಒಳ್ಳೆ ಪ್ರೈಸಿಂಗ್ ಸಿಗುತ್ತೆ. ಹಾಗೆ ನಂಬರ್ 2 ಬಂದು ಲೆನೋವೋ ಕಡೆಯಿಂದ ಲೆನೋವೋ ಐಡಿಯಾಪ್ಯಾಡ್ ಗೇಮಿಂಗ್ 5. ಸೊ 11 Gen i5 ಕೋರ್ ಪ್ರೊಸೆಸರ್ ಇದೆ, 8GB ರ್ಯಾಮ್ ಸಿಗುತ್ತೆ. ಹಾಗೆ 512GB ಕಂಪ್ಲೀಟ್ SSD ಕೂಡ ಬರುತ್ತೆ. ಹಾಗೆ ಇದರಲ್ಲಿ ನಿಮಗೆ ರ್ಯಾಮ್ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಸಿಗುತ್ತೆ. ಅದರಲ್ಲೂ ನಾನು ವಿಕ್ಟಸಲ್ಲೂ ನಿಮಗೆ ರ್ಯಾಮ್ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಸಿಗುತ್ತೆ. ಹಾಗೆ ಇದರಲ್ಲೂ ಕೂಡ ಡೆಡಿಕೇಟೆಡ್ 4GB NVIDIA ಗ್ರಾಫಿಕ್ ಕಾರ್ಡ್ ಸಿಗುತ್ತೆ, 15.6 ಸ್ಕ್ರೀನ್ ಸೈಜ್ ಇದೆ, ಆಂಗ್ಯುಲರ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲೂ ಕೂಡ ನಿಮಗೆ ಬ್ಯಾಕ್ ಲೀಡ್ ಕೀ ಬರುತ್ತೆ. ಹಾಗೆ ಆಪರೇಟಿಂಗ್ ಸಿಸ್ಟಮ್ ಒಂದು ವಿಂಡೋಸ್ 11 ಸಿಗುತ್ತೆ. MS ಆಫೀಸ್ ಇದರಲ್ಲೂ ಕೂಡ ಇನ್ಬಿಲ್ಡ್ ಇರುತ್ತೆ, ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನಿಮ್ಮ ಬಜೆಟ್ 55 to 60 ರೇಂಜಲ್ಲಿ ಇದೆ ಅಂದರೆ ಈ ಲ್ಯಾಪ್ಟಾಪ್ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಹಾಗೆ ಇದರಲ್ಲಿ ಯೂನಿಕ್ ಫೀಚರ್ ಏನಿದೆ ಅಂದರೆ, ಸ್ಪೆಷಲಿ ಲೆನೋವೋ ಲ್ಯಾಪ್ಟಾಪ್ಸಲ್ಲಿ ನಿಮಗೆ ಕ್ಯಾಮ್ರಾ ಶಟರ್ ಬಟನ್ ಸಿಗುತ್ತೆ. ಸೊ ಅದೊಂದು ಸ್ಮಾಲ್ ಫೀಚರೇ, ಬಟ್ ಅದು ಸ್ವಲ್ಪ ಯೂನಿಕ್ ಆಗಿದೆ. ಬೇರೆ ಲ್ಯಾಪ್ಟಾಪ್ಸಲ್ಲಿ ಅಷ್ಟು ನೋಡೋಕ್ಕೆ ಬರೋಲ್ಲ. ಬಟ್ ಈಗ ರೀಸೆಂಟ್ ಲಾಂಚ್ ಆಗ್ತಿರೋ ಲ್ಯಾಪ್ಟಾಪ್ಸಲ್ಲಿ ಎಲ್ಲದರಲ್ಲೂ ನಿಮಗೆ ಕ್ಯಾಮ್ರಾ ಶಟರ್ ಆಪ್ಷನ್ ಸಿಗ್ತಾ ಇದೆ. ಸೊ ಹಾಗೆ ಡೆಲ್ ಲ್ಯಾಪ್ಟಾಪ್ಸ್ ನೀವು ಆಲ್ರೆಡಿ ಯೂಸ್ ಮಾಡ್ತೀರಾ, ಡೆಲ್ ಫ್ಯಾನ್ ಆಗಿದ್ದೀರಾ ಅಂದರೆ, ಹಾಗೆ ನಿಮ್ಮ ಬಜೆಟ್ ಸ್ವಲ್ಪ 65ಇಂದ ಸ್ವಲ್ಪ 70ವರೆಗೂ ಪುಷ್ ಮಾಡ್ತೀರಾ ಅಂದರೆ ಡೆಲ್ ಕಡೆಯಿಂದ ಡೆಲ್ G ಸೀರೀಸ್ ಲ್ಯಾಪ್ಟಾಪ್ಸ್ನ ನೀವು ಒಂದ್ಸರಿ ಚೆಕ್ಔಟ್ ಮಾಡ್ಬೋದು. ಇದರಲ್ಲೂ ನಿಮಗೆ ಕಾನ್ಫಿಗರೇಷನ್ ವೈಸ್ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ಇದರಲ್ಲಿ 11 Gen i5 ಕೋರ್ ಪ್ರೊಸೆಸರ್ ಇರುತ್ತೆ. ನೀವು 12 Gen ಪ್ರೊಸೆಸರ್ ಬೇಕು ಅಂದರೆ ಪ್ರೈಸಿಂಗ್ ಸ್ವಲ್ಪ ವೇರಿ ಆಗುತ್ತೆ. ಬಟ್ 11 Gen ನೋಡ್ತೀರಾ ಅಂದರೆ ಅರೌಂಡ್ ನಿಮಗೆ 65 to ನಿಯರ್ ಟು 70 ಒಳಗಡೆ ಸಿಗುತ್ತೆ. ಸೊ ಹಾಗೆ ಇದರಲ್ಲಿ 11 Gen i5 ಕೋರ್ ಪ್ರೊಸೆಸರ್ ಸಿಗುತ್ತೆ, 8GB ರ್ಯಾಮ್ ಇರುತ್ತೆ. ಹಾಗೆ 512GB SSD ಸಿಗುತ್ತೆ. ಸೊ ಹಾಗೆ ಈ ಲ್ಯಾಪ್ಟಾಪಲ್ಲಿ ನೀವು 180 ಡಿಗ್ರಿವರೆಗೂ ಬೆಂಡ್ ಮಾಡ್ಬೋದು, ಆ ಥರ ಆಪ್ಷನ್ ಸಿಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಒಂದು ವಿಂಡೋಸ್ 11 ಬರುತ್ತೆ, ಇನ್ಬಿಲ್ಡ್ MS ಆಫೀಸ್ ಇರುತ್ತೆ. ಹಾಗೆ ಸ್ಕ್ರೀನ್ ಸೈಜ್ ಬಂದು 15.6 ಫುಲ್ HD ಆಂಟಿಗ್ಲೇರ್ ಡಿಸ್ಪ್ಲೇ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಲ್ಯಾಪ್ಟಾಪ್ ಬಂದು Asus ಕಡೆಯಿಂದ ಟಫ್ ಗೇಮಿಂಗ್ ಸೀರೀಸಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ 2 ವೇರಿಯಂಟ್ಸ್ ಬರುತ್ತೆ, A ಸೀರೀಸ್ ಮತ್ತು F ಸೀರೀಸ್ ಬರುತ್ತೆ. ಇದರಲ್ಲಿ ನಿಮಗೆ ವಿತೌಟ್ MS ಆಫೀಸ್ ಸೀರೀಸು ಸಿಗುತ್ತೆ, ವಿತ್ MS ಆಫೀಸ್ ಸೀರೀಸು ಸಿಗುತ್ತೆ. ಇದರಲ್ಲಿ ನಿಮಗೆ ಪ್ರೈಸಿಂಗ್ ಸ್ವಲ್ಪ ವೇರಿ ಸಿಗುತ್ತೆ. ಅರೌಂಡ್ ನಿಮಗೆ 60 to 65 ರೇಂಜಲ್ಲಿ ವಿತ್ MS ಆಫೀಸ್ ಮಾಡಲು ಸಿಗುತ್ತೆ ಟಫ್ ಗೇಮಿಂಗಲ್ಲಿ. ಅದರಲ್ಲಿ ನಿಮಗೆ 11 Gen i5 ಕೋರ್ ಪ್ರೊಸೆಸರ್ ಸಿಗುತ್ತೆ, 16GB ರ್ಯಾಮ್ ಕೊಟ್ಟಿದ್ದಾರೆ. ಹಾಗೆ 512GB SSD ಇದೆ. ಸೊ ಆಪರೇಟಿಂಗ್ ಸಿಸ್ಟಮ್ ಒಂದು ವಿಂಡೋಸ್ 11 ಬರುತ್ತೆ. ಸೊ ಹಾಗೆ 4GB ಡೆಡಿಕೇಟೆಡ್ NVIDIA 1650 ಗ್ರಾಫಿಕ್ ಕಾರ್ಡ್ ಕೂಡ ಸಿಗುತ್ತೆ. ಸೊ ಹಾಗೆ ಲಾಸ್ಟ್ ಲ್ಯಾಪ್ಟಾಪ್ ಬಂದು HP ಕಡೆಯಿಂದ ಪೆವಿಲಿಯನ್ ಸೀರೀಸ್ ಬರುತ್ತೆ, HP ಪೆವಿಲಿಯನ್. ಸೊ ಅದು ಕೂಡ ನಿಮಗೆ ಸಿಮಿಲರ್ ಫೀಚರ್ಸೇ ಇರುತ್ತೆ. HP ವಿಕ್ಟಸಲ್ಲಿ ಏನೇನು ಕಾನ್ಫಿಗರೇಷನ್ ಸಿಗುತ್ತೆ ಇದರಲ್ಲೂ ಕೂಡ ಸೇಮ್ ಕಾನ್ಫಿಗರೇಷನ್ಸೇ ಇರುತ್ತೆ. ಸೊ ಅದು ಕೂಡ ನೀವು ಒಂದ್ಸರಿ ಚೆಕ್ಔಟ್ ಮಾಡ್ಬೋದು. ಸೊ ಇದಾಯಿತು ಟಾಪ್ 5 ಗೇಮಿಂಗ್ ಲ್ಯಾಪ್ಟಾಪ್ಸ್ ಕತೆ. ಸೊ ಬೇಸಿಕಲಿ ಇದು ಆಲ್ ಇನ್ ಒನ್ ಲ್ಯಾಪ್ಟಾಪ್ಸ್ ಕತೆ. ಸೊ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.